ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೇನೆ ಅವರ ತಾಯಿಯನ್ನು ಅಪಮಾನಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನುವಂಥ ವಿಚಾರಕ್ಕೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ನನ್ನ ಜೊತೆ ಇದೀಗ ಬಿಜೆಪಿ ಮಹಿಳಾ ಮೋರ್ಚಾದ ಏನು ರಾಜ್ಯಾಧ್ಯಕ್ಷೆ ಮಂಜುಳಾ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮೊದಲನೇದಾಗಿ ತಮ್ಮ ಈ ಒಂದು ಪ್ರತಿಭಟನೆ ಇದರ ಮುಖ್ಯ ಒತ್ತಾಯ ಏನು ಅಂದರೆ ಏನು ಆಗ್ರಹ ಮಾಡ್ತಾ ಇದ್ದೀರಾ ಅಂತ? ಈಗ ಕಳೆದ 2 ದಿವಸದ ಹಿಂದೆ ರಾಹುಲ್ ಗಾಂಧಿಯವರ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಹೆಮ್ಮೆಯ ಪ್ರಧಾನಿಗಳು ಮತ್ತು ಅವರ ಸ್ವರ್ಗೀಯ ಮಾತಾ ಹೀರಾಬೆನ್ರವರ ಬಗ್ಗೆ ಅತ್ಯಂತ ಕೀಳು ಭಾಷೆಯಲ್ಲಿ ಮಾತಾಡ್ತಾರೆ. ಅದನ್ನು ಅವರು ಕೂಡಲೇ ವೇದಿಕೆಯಲ್ಲಿ ಖಂಡಿಸಲ್ಲ. ಇಲ್ಲಿವರೆಗೂ ನಮ್ಮ ಒಂದು ವೇದಿಕೆಯಲ್ಲಿ ಇದಾಗಿದ್ದಕ್ಕೆ ಒಂದು ಎಕ್ಸ್ಕ್ಯೂಸ್ ಕೂಡ ಕೇಳದೇ ಇರುವಂತಹ ಒಂದು ಕೀಳು ಮಟ್ಟದ ರಾಜಕೀಯ ಅಭಿರುಚಿ ಸಂಸ್ಕೃತಿಗೆ ರಾಹುಲ್ ಗಾಂಧಿಯವರು ನಾಂದಿ ಆಡಿದ್ದಾರೆ. ಹೀಗಾಗಿ ಅವರು ವಿದೇಶಕ್ಕೆ ಹೋಗಿ ಭಾರತವನ್ನು ಅವಮಾನ ಮಾಡ್ತಾರೆ. ಶಿ ಈಸ್ ಆಲ್ಸೋ ಅವ್ರ ನೇಷನ್ ಮದರ್ಗೆ. ಇನ್ನೊಂದು ಕಡೆ ಪ್ರಧಾನಿಗಳ ತಾಯಿ, ಒಬ್ಬ ಮುಗ್ಧ ಸ್ವರ್ಗೀಯ ತಾಯಿಯನ್ನು ಅವಮಾನಿಸ್ತಾರೆ, ಅವ್ರು ಖಂಡಿಸೋದಿಲ್ಲ. ಸೊ ಹಾಗಾಗಿ ದೇಶಕ್ಕೆ ಒಂದು ವಿರೋಧ ಪಕ್ಷದ ನಾಯಕ ದೇಶದ ಎಲ್ಲ ಮಹಿಳೆಯರನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅಂಥವರ ಈ ಕೀಳು ಅಭಿರುಚಿಯಿಂದಾಗಿ ನಮ್ಮ ದೇಶದ ನಾರಿಯರಿಗೆ ಅಪಮಾನ ಆಗಿದೆ. ಅವರು ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿ ಒತ್ತಾಯಿಸಿ ಡಿಮಾಂಡ್ ಮಾಡಿ ಇವತ್ತು ಪ್ರೊಟೆಸ್ಟ್ ಮಾಡಿದ್ದೀವಿ. ಇಡೀ ದೇಶದಲ್ಲಿ ನಡೀತಿದೆ. ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ನಮ್ಮ ಎಲ್ಲ ನಾರಿಯರು ಇವತ್ತು ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಇವರು ಏನು ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಕ್ಷಮೆ ಕೇಳಬೇಕು, ರಾಜಕೀಯ ಸಭ್ಯತೆ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು, ಅದನ್ನು ನೀವು ತೋರಿಸೋದಕ್ಕೋಸ್ಕರ ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತಾ ಇದ್ದೀವಿ. ನಾವು ಈ ರೀತಿಯಾಗಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆಯನ್ನು ಮಾಡ್ತೀರಾ ಸರಿನೇ, ಬಟ್ ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು, ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಲ್ಲಿ ಏನು ಹಾಸ್ಟೆಲ್ ಒಂದರಲ್ಲಿ ಹೆಣ್ಮಗು, ಅದು 9ನೇ ತರಗತಿ ಹೆಣ್ಮಗಳೊಬ್ಳು ಏನೋ ವಿಷಯ ಗೊತ್ತಲ್ವಾ? ಸೊ ಆ ವಿಚಾರಕ್ಕೆ ಏನು ಮಾಡಿದ್ದೀವಿ ಅಂತ ಅಂದರೆ ಒಂದು ನಿಮಿಷ, ಆ ವಿಚಾರಕ್ಕೆ ತಾವು ಅಂದರೆ ಈ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಿರಲ್ವ, ಆ ವಿಚಾರಕ್ಕೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಿದ್ದೀರಾ ಅಂತ? ಡೆಫಿನೆಟ್ ಆಗಿ ನಾನು ಇವತ್ತು ಇಲ್ಲಿಂದನೇ ಒಂದು ಧರ್ಮಸ್ಥಳದ ಹೋರಾಟಕ್ಕೆ ಹೋಗಿ ವಾಪಸ್ ಬಂದು ಯಾದಗಿರಿಗೆ ಹೋಗ್ತಿದ್ದೀನಿ. ಈಗಾಗಲೇ ಅಲ್ಲಿ ನಗರಸಭಾ ಅಧ್ಯಕ್ಷೆ BJPಯ ರಾಜ್ಯ ಕಾರ್ಯದರ್ಶಿ ಲಲಿತಾ ಅನ್ನಪುರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಯಾದಗಿರಿದು ಪೇರೆಂಟ್ ಬಾಡಿ ಅವರೆಲ್ಲ ಹೋಗಿ ಅಲ್ಲಿ ಇಡೀ ಹಾಸ್ಟೆಲಲ್ಲಿ ಮಾತಾಡಿ ಇವತ್ತು ಬಂಧನ ಕೂಡ ಆಗಿದೆ ಅವರಿಗೆ. ಮತ್ತು ಸಿದ್ದರಾಮಯ್ಯನವರು ಮತ್ತು ಅವರ ಆಪ್ತ ಸ್ನೇಹಿತರು ಯಾರು HC ಮಹದೇವಪ್ಪನವರು, ನಾನು ಅಂಬೇಡ್ಕರ್ ಹಾಸ್ಟೆಲ್ಗಳನ್ನು ತುಂಬ ಚೆನ್ನಾಗಿಟ್ಟಿದ್ದೀನಿ ಅಂದರು. ಇದೇನಾ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಮೊನ್ನೆ ಚಿತ್ರದುರ್ಗದಲ್ಲಿ ಕೂಡ ಅಂಬೇಡ್ಕರ್ ಹಾಸ್ಟೆಲಲ್ಲಿ ಓದ್ತಿದ್ದಂಥ ಹರ್ಷಿತಾ, ಅವಳದ್ದು ಕೂಡ ಮರ್ಡ್ರ್ ಆಯಿತು, ಅದೇ ಹಾಸ್ಟೆಲ್ ಇದ್ದವಳು. ಇವತ್ತು ಯಾದಗಿರಿಯಲ್ಲಿ 9 ತಿಂಗಳು ಆಗಿದ್ರೆ ಕೂಡ ಇವರಿಗೆ ಗೊತ್ತಿಲ್ಲ ಅಂದರೆ ಇವರೆಲ್ಲ ಹಾಸ್ಟೆಲ್ ಅವರೇ ಶಾಮೀಲಾಗಿ ಆ ಹುಡುಗಿಯ ಈ ಒಂದು ಪರಿಸ್ಥಿತಿಗೆ ಕಾರಣ ಅಂತ ಹೇಳೋದ್ರ ಮೂಲಕ ಆ ಹುಡುಗಿಯ ಜೀವನಕ್ಕೆ ಸರಿಯಾದ ಯೋಗ್ಯ ಪರಿಹಾರವನ್ನು ಮಾಡಬೇಕು ಮತ್ತು ಕಠಿಣ ಶಿಕ್ಷೆ ಆಗುವಾಗ ನೋಡ್ಕೋಬೇಕು. ಅದು ಪೋಕ್ಸೋ ಕಾಯ್ದೆಗೆ ಈಗಾಗಲೇ ನರೇಂದ್ರ ಮೋದಿಜಿಯವರು ನೇಣುಗಂಬಕ್ಕೆ ಏರಿಸುವ ಕಾನೂನನ್ನು ತಂದಿದ್ದಾರೆ. ಅದಕ್ಕೆ ಸೂಕ್ತವಾಗಿ ಈ ರಾಜ್ಯ ಸರ್ಕಾರ, ಅದು ಎಸ್ಪೆಷಲಿ ಅತ್ಯಂತ ಒಂದು ಸೋಮಾರಿ ಕಳಕಳಿ ಕಾಳಜಿ ಇಲ್ದಿರುವಂಥ ಇದು ಹೋಮ್ ಮಿನಿಸ್ಟ್ರು ಡಾಕ್ಟರ್ ಪರಮೇಶ್ವರ್ ಅವರು ಅವರಿಗೆ ಒಂದು ಗಲ್ಲು ಶಿಕ್ಷೆ ಆಗೋ ಥರ ಸೆಕ್ಷನಲ್ಲಿ ಬಂಧಿಸಬೇಕು. ಆ ಸೆಕ್ಷನ್ ಹಾಕಿ ಅವನಿಗೆ ಸೆಂಡ್ ದ ಬಿಹೈಂಡ್ ದ ಬಾರ್ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಪ್ರತಿ ಬಾರಿ ಈ ಥರದ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬರುವಂಥದ್ದು ಹಾಗೇನೆ ಏನು ಆಗ್ತಾ ಇರುವಂಥದ್ದು ಬಹಳ ಖಂಡನೀಯ, ಅದು ಬಹಳ ಬೇಸರದ ಸಂಗತಿ ಕೂಡ ಹೌದು. ಸೊ ಆ ನಿಟ್ಟಲ್ಲಿ ಇದಕ್ಕೆಲ್ಲ ಬ್ರೇಕ್ ಬೀಳಬೇಕು, ಫುಲ್ ಸ್ಟಾಪ್ ಬೀಳಬೇಕು ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಇನ್ನಷ್ಟು ಒತ್ತಾಯ ಮಾಡುವಂಥ ಅಂದರೆ ಒಂದಷ್ಟು ಬಿಸಿ ಮುಟ್ಟಿಸುವಂಥ ಪ್ರಯತ್ನ ಮಾಡಲೇಬೇಕು. ಈ ರಾಜ್ಯ ಸರ್ಕಾರ ಏನಿದೆ ಕಾಂಗ್ರೆಸ್ದು ವೆರಿ ಇನ್ಸೆನ್ಸಿಟಿವ್. ಏನು ಹೇಳ್ತಾರೆ ಈ ರಾಜ್ಯದ ಗೃಹ ಮಂತ್ರಿಗಳು, ಬೆಂಗಳೂರಲ್ಲಿ ಅತ್ಯಾಚಾರ ಆಯಿತು ಅಂತ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದ್ರೆ ದೊಡ್ಡ ಸಿಟಿಲಿ ಕಾಮನ್ ಅಂತ ಅಂದರು. ಅಂದರೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಪುಂಡರು ಪೋಖ್ರಿಗಳ ಕೈಯಲ್ಲಿ ಕರ್ನಾಟಕದ ಕಾನೂನು ಸುವ್ಯವಸ್ಥೆನ ಅಡ ಇಟ್ಟು ನಡುಬಗ್ಗಿಸಿರುವ ಭಂಡ ಸರ್ಕಾರ. ಹಾಗಾಗಿ ಇದಕ್ಕೆ ಪ್ರತಿಭಟನೆ ಅಷ್ಟೇ ಅಲ್ಲ, ಈ ಸರ್ಕಾರ ಎಲ್ಲಿ ಹೋದರೆ ಜನ ತೂಚಿ ಅಂತ ಉಗಿಬೇಕು ಮತ್ತು ಜೊತೆಗೆ ಮಹಿಳೆಯರು ಪೊರಕೆ ಸೇವೆ ಮಾಡಬೇಕು ಈ ಸರ್ಕಾರಕ್ಕೆ, ಆವಾಗಲೇ ಇವ್ರು ಪಾಠ ಕಲಿಯೋದು ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನು ಮುಂದಿನ ದಿನದಲ್ಲಿ ರಾಜ್ಯ ಮಹಿಳಾ ಮೋರ್ಚಾ, ಬೆಂಗಳೂರು ಮಹಿಳಾ ಮೋರ್ಚಾ ಮಾಡ್ತೀವಿ. ವೀಕ್ಷಕರು, ಇದಿಷ್ಟು ಮಂಜುಳಾ ಅವರ ಮಾತು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಯಲೈಗೌಡ್, ರೆಬೆಲ್ TV, ಬೆಂಗಳೂರು.